ಹಲೋ ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ಕ್ 55 ಇಂಚಸ್ ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ ಬೈ ಫ್ಲಿಪ್ಕಾರ್ಟ್ನ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ನೋಡೋಣ ಬನ್ನಿ. ಟಿವಿ ಜೊತೆಗೆ ನಿಮಗೆ ಬಂದ್ಬಿಟ್ಟು ಒಂದು ಬ್ಲೂಟೂತ್ ರಿಮೋಟ್ ಕೊಟ್ಟಿದ್ದಾರೆ, ಮತ್ತೆ ಫುಲ್ಲಿ ಫಂಕ್ಷನ್ ರಿಮೋಟ್ ಒಂದು ಕೊಟ್ಟಿದ್ದಾರೆ. ಸೊ 2 ರಿಮೋಟ್ ಕೊಟ್ಟಿದ್ದಾರೆ ನಿಮಗೆ. ಇದು ಬಂದು ನಿಮಗೆ ಯೂಸರ್ ಮ್ಯಾನ್ಯೂಲ್, ಟಿವಿನ ಹೇಗೆ ಯೂಸ್ ಮಾಡೋದು ಅಂತ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಈ ಟಿವಿನ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ನಮಗೆ ಫ್ಲಿಪ್ಕಾರ್ಟ್ ರೆಪ್ರೆಸೆಂಟೇಟಿವೇ ಬಂದು ಟಿವಿನ ಆಲ್ರೆಡಿ ವಾಲ್ ಮೌಂಟ್ ಆ್ಯಂಡ್ ನಿಮಗೆ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ನೀವೇನಾದರೂ ಇದೇ ಥರ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ರೆ ರೆಪ್ರೆಸೆಂಟೇಟಿವೇ ಬಂದು ಇನ್ಸ್ಟಾಲ್ ಮಾಡ್ತಾರೆ ಆ್ಯಂಡ್ ವಾಲ್ ಮೌಂಟ್ ಮಾಡ್ತಾರೆ, ಸೊ ದಟ್ ನಿಮ್ಗೆ ಯಾವುದೇ ವಾರಂಟಿ ಇಶ್ಯೂಸ್ ಆಗಲ್ಲ. ಬನ್ನಿ ಟಿವಿ ಓವರ್ವ್ಯೂ ಹೇಗಿದೆ ಅಂತ ಹೇಳ್ತೀನಿ. ನಿಮಗೆ ಟಿವಿ ವಿಡಿಯೋ ಕ್ಲಾರಿಟಿ ಹೇಗಿದೆ ಮತ್ತು ಆಡಿಯೋ ಕ್ಲಾರಿಟಿ ಆ್ಯಂಡ್ ಪ್ರೊಸೆಸರ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ಲೀಸ್ ಎಂಡ್ವರೆಗೂ ನೋಡಿ. ನೀವೇ ನೋಡ್ಬೋದು ಬೆಜಲ್ ಎಷ್ಟು ತಿನ್ನಾಗಿದೆ ಅಂತ. ಟಿವಿ ಕೆಳಗಡೆ ನಿಮಗೆ 2 ಸ್ಪೀಕರ್ ಕೊಟ್ಟಿದ್ದಾರೆ ವಿತ್ ಡಾಲ್ಬಿ ಡಿಜಿಟಲ್ ಟ್ರೂ ಸರೌಂಡ್ ಸೌಂಡ್ ಅಪ್ ಟು 20 ವ್ಯಾಟ್ಸ್. ಕನೆಕ್ಟಿವಿಟಿ ಪೋರ್ಟ್ ಎಲ್ಲ ಬ್ಯಾಕ್ ಸೈಡ್ ಇದೆ. ನಿಮಗೆ ಈ ಟಿವಿಯಲ್ಲಿ 3 HDMI ಪೋರ್ಟ್, 2 USB ಪೋರ್ಟ್, 1 ಡಿಜಿಟಲ್ ಆಡಿಯೋ ಔಟ್ಪುಟ್, 1 RF ಕನೆಕ್ಟಿವಿಟಿ ಇನ್ಪುಟ್, 1 LAN ಪೋರ್ಟ್ ಹಾಗೂ 1 AV ಪೋರ್ಟ್ ಇದೆ. ಈ ಟಿವಿ ಬಂದು ಆಂಡ್ರಾಯ್ಡ್ ಸರ್ಟಿಫೈಡ್ ಸ್ಮಾರ್ಟ್ ಟಿವಿ. ಡಿಸ್ಪ್ಲೇ ಬಂದು 55 ಇಂಚಸ್ IPS 4K ಪ್ಯಾನಲ್ ಯೂಸ್ ಮಾಡಿದ್ದಾರೆ. ಇದರ ರೆಸಲ್ಯೂಷನ್ ಬಂದು 3840 x 2160 ಪಿಕ್ಸೆಲ್ಸ್. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಇದರ ಅಕ್ಸೆಪ್ಟ್ ರೇಷಿಯೋ ಬಂದು ನಿಮಗೆ 16:9 ಇದೆ. ರಿಫ್ರೆಶ್ ರೇಟ್ ಬಂದು ನಿಮಗೆ 60 ಹರ್ಟ್ಸ್ ಇದೆ. ಬ್ರೈಟ್ನೆಸ್ ಬಂದು ಅಪ್ ಟು 350 ನಿಟ್ಸ್ ಇದೆ. ಆಂಡ್ರಾಯ್ಡ್ ವರ್ಷನ್ 8.0 ರನ್ ಆಗ್ತಾ ಇದೆ. ಇದರ ಪ್ರೊಸೆಸರ್ ಬಂದ್ಬಿಟ್ಟು ನಿಮಗೆ ಕ್ವಾಡ್ ಕೋರ್ ಯೂಸ್ ಮಾಡಿದ್ದಾರೆ. ರ್ಯಾಮ್ ಕೆಪಾಸಿಟಿ ಬಂದು ನಿಮಗೆ 2.5 GB. ಇದರಲ್ಲಿ ಸ್ಟೋರೇಜ್ ಬಂದು 16 GB ಇದೆ. ಸಪೋರ್ಟೆಡ್ ಆ್ಯಪ್ ಬಂದು ನಿಮಗೆ ಡಿಸ್ನಿ, ಹಾಟ್ಸ್ಟಾರ್ ಆ್ಯಂಡ್ ಯೂಟ್ಯೂಬ್. ಓವರಾಲ್ ಇಂಟರ್ಫೇಸ್ ಬಂದು ತುಂಬ ಯೂಸರ್ ಫ್ರೆಂಡ್ಲಿ ಆಗಿದೆ. ನೀವು ಗೂಗಲ್ ಆ್ಯಪ್ ಸ್ಟೋರಲ್ಲಿ ಸೈನ್ ಇನ್ ಮಾಡಿಕೊಂಡು ಆ್ಯಪ್ಸ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಬಟ್ ಇಶ್ಯೂ ಏನಂದರೆ ನಿಮಗೆ ಅಮೆಝಾನ್ ಆ್ಯಪ್ ಇನ್ಸ್ಟಾಲ್ ಆಗ್ತಿಲ್ಲ ಆ್ಯಂಡ್ ನೆಟ್ಫ್ಲಿಕ್ಸ್ ಇನ್ಸ್ಟಾಲ್ ಆದರೂ ಬಟ್ ಲಾಗಿನ್ ಎರರ್ ತೋರಿಸ್ತಿದೆ. ಈ ಟಿವಿಯಲ್ಲಿ 2 ರಿಮೋಟ್ ಕೊಟ್ಟಿದ್ದಾರೆ. ಒಂದು ಬಂದು ಫುಲ್ಲಿ ಫಂಕ್ಷನಲ್ ರಿಮೋಟ್ ವಿತ್ ಡೆಡಿಕೇಟೆಡ್ ಯೂಟ್ಯೂಬ್ ಬಟನ್ ಇದೆ. ಬಟ್ ಇದು ಬಂದು ನಾರ್ಮಲ್ ಇನ್ಫ್ರಾರೆಡ್ ರಿಮೋಟ್. ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಇಟ್ಕೊಂಡ್ರೇ ಫಂಕ್ಷನ್ ಆಗುತ್ತೆ. ನನಗೆ ಈ ರಿಮೋಟ್ ಅಷ್ಟೊಂದು ಕಂಫರ್ಟೇಬಲ್ ಅನಿಸಿಲ್ಲ. ರಿಮೋಟ್ ತುಂಬ ಸ್ಲಿಕ್ ಆಗಿದೆ ವಿತ್ ಫ್ಯೂ ಫಂಕ್ಷನಲ್ ಕೀ. ಇದು ಬಂದು ಒಂದು ಬ್ಲೂಟೂತ್ ರಿಮೋಟ್. ಯೂಸ್ ಮಾಡೋ ಮುಂಚೆ ನೀವು ಟಿವಿಗೆ ಪೇರ್ ಮಾಡ್ಕೋಬೇಕು. ನಿಮಗೆ ಬ್ಯಾಟ್ರಿ ರಿಮೋಟ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಮಕ್ಕಳು ಬ್ಯಾಕ್ ಸೈಡ್ ಪ್ಯಾನಲ್ನ ಅಷ್ಟು ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ. ಇದು ಬ್ಲೂಟೂತ್ ರಿಮೋಟ್ ಆಗಿರೋದ್ರಿಂದ ನೀವು ಯಾವುದೇ ಆ್ಯಂಗಲಲ್ಲಿ ಇಟ್ಕೊಂಡ್ರೂ ಸ್ಮೂತಾಗಿ ರನ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಬಟನ್. ಸೊ ಈ ಬಟನ್ನ ಪ್ರೆಸ್ ಮಾಡಿ ನೀವೇನೇ ಹೇಳಿದ್ರು ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಕನ್ನಡ ಅನ್ಬಾಕ್ಸ್, ಬನ್ನಿ ಇವಾಗ 20 ವಾಟ್ ಸ್ಪೀಕರ್ನ ಟೆಸ್ಟ್ ಮಾಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಅನ್ಬಾಕ್ಸ್. ಇವತ್ತು ಲೆಟ್ಸ್ ಡೂ ದ ಅನ್ಬಾಕ್ಸಿಂಗ್ ಆಫ್ iPhone 11. 4K IP ಪ್ಯಾನಲ್ ಕೊಟ್ಟಿರೋದ್ರಿಂದ ವಿಡಿಯೋ ಕ್ಲಾರಿಟಿ ಸಖತ್ತಾಗಿದೆ. ನೀವೇ ಸ್ಕ್ರೀನಲ್ಲಿ ನೋಡ್ಬೋದು. ವ್ಯೂಯಿಂಗ್ ಆ್ಯಂಗಲ್ ಕೂಡ ತುಂಬ ಚೆನ್ನಾಗಿದೆ. ನೀವು ಯಾವ ಆ್ಯಂಗಲಿಂದ ನೋಡಿದ್ರೂ ವಿಡಿಯೋ ಕ್ಲಾರಿಟಿ ಸೂಪರ್ ಆಗಿದೆ. ಈ ಟಿವಿಯಲ್ಲಿ 4K ವಿಡಿಯೋಸ್ನ ಆರಾಮಾಗಿ ಪ್ಲೇ ಮಾಡ್ಬೋದು. ನನಗಂತೂ ಆಡಿಯೋ ವಿಡಿಯೋದಲ್ಲಿ ಯಾವುದೇ ಲ್ಯಾಗ್ ಗೊತ್ತಾಗಿಲ್ಲ. ಬನ್ನಿ ಸ್ಕ್ರೀನಲ್ಲಿ ಕನ್ನಡ ಅನ್ಬಾಕ್ಸ್ ಯಾವುದಾದ್ರೂ ಒಂದು 4K ವಿಡಿಯೋನ ನೋಡೋಣ. ಇದರಲ್ಲಿ ನನಗೆ ಮತ್ತೊಂದು ಇಷ್ಟವಾದ ಫೀಚರ್ ಅಂದರೆ ಇದರಲ್ಲಿ ಬಿಲ್ಟ್ ಇನ್ ಕ್ರೋಮ್ಕ್ಯಾಸ್ಟ್ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ನಿಮ್ಮ ಮೊಬೈಲ್ ಸ್ಕ್ರೀನ್ನ ಟಿವಿಗೆ ಕ್ಯಾಸ್ಟ್ ಮಾಡ್ಕೋಬೋದು.
ಮೊಬೈಲ್ ಸ್ಕ್ರೀನ್ ಟಿ ವಿಗೆ ಕಾಸ್ಟ್ ಮಾಡಿದ್ಮೇಲೆ ಸಕ್ಕ ಸ್ಮೂತಾಗಿ ರನ್ ಆಗ್ತಿದೆ, ನಿಮಗೆ ಯಾವುದೇ ಲ್ಯಾಗ್ ಕಾಣಿಸಲ್ಲ. ಇದು ಬಂದು ಬಜೆಟಲ್ಲಿ ನಿಮಗೆ ಒಳ್ಳೆ ಆಂಡ್ರಾಯ್ಡ್ ಸ್ಮಾರ್ಟ್ ಟಿ ವಿ ಅಂತಲೇ ಹೇಳ್ಬೋದು. ಸೊ ಈ ಟಿ ವಿಯಲ್ಲಿ ನಿಮಗೆ 2 ವೇರಿಯಂಟ್ ಇದೆ, 55 ವೇರಿಯಂಟ್ ಮತ್ತು ನಿಮಗೆ 65 ಇಂಚಸ್ ವೇರಿಯಂಟ್ ಇದೆ. 55 ಇಂಚಸ್ ಬಂದುಬಿಟ್ಟು ನಿಮಗೆ 35,999 ಇದೆ, ಆ್ಯಂಡ್ ನಿಮಗೆ 65 ಇಂಚಸ್ ಬಂದು ನಿಮಗೆ 44,999ಗೆ ಸಿಗ್ತಿದೆ. ಈ ಟಿ ವಿ ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಇದು ಆಡಿಯೋ ಕ್ಲಾರಿಟಿ ಅನ್ಬೋದು, ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಅಮೆಝಾನ್ ಪ್ರೈಮ್ ಜಾಸ್ತಿ ನೋಡ್ತಾ ಇರ್ತೀನಿ, ಬಟ್ ಅನ್ಫಾರ್ಚುನೇಟ್ಲಿ ಈ ಟಿ ವಿಯಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಟ್ಫ್ಲಿಕ್ಸ್ ಇನ್ಸ್ಟಾಲ್ ಮಾಡಿದ್ರೂ ಎರರ್ ತೋರಿಸ್ತಿದೆ. ಮೋಸ್ಟ್ಲಿ ಟಿ ವಿ ಅಪ್ಡೇಟ್ ಆದರೆ ಅದು ಎರರ್ನ ಅವರು ರಿಸಾಲ್ವ್ ಮಾಡ್ಬೋದು ಅಂದ್ಕೊಳ್ತಾ ಇದ್ದೀನಿ. ಸೊ ನೀವೇನಾದರೂ ಬಜೆಟಲ್ಲಿ ಈ ಟಿ ವಿ ಒಳ್ಳೆ ಟಿ ವಿ ಸ್ಮಾರ್ಟ್ ಟಿ ವಿ ನೋಡ್ತಿದ್ರೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಈ ಟಿ ವಿನ ಪರ್ಚೇಸ್ ಮಾಡಿ. ಸೌಂಡ್ ಕ್ಲಾರಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತೊಗೋಬೋದು ನೀವು ಈ ಟಿ ವಿನ. ಐ ಹೋಪ್ ಈ ಟಿ ವಿ ಹಾನೆಸ್ಟ್ ರಿವ್ಯೂ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋ ನೋಡಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಕನ್ನಡ ಅನ್ಬಾಕ್ಸ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಕ್ಕೆ ಕೆಲವೇ ಸಬ್ಸ್ಕ್ರೈಬರ್ಸ್ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ ಕನ್ನಡ ಅನ್ಬಾಕ್ಸ್ದು, ಡಿಸ್ಕ್ರಿಪ್ಷನಲ್ಲಿದೆ. ಪ್ಲೀಸ್ ಚೆಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಅಂತ ಹೇಳ್ತಾ ಬಾಯ್.